ಸಾಕ್ಷಿ ಇದೆ ಅಂತ ಕೊಚ್ಕೊಂಡಿಯಲ್ಲ, ಏನದು ಸಾಕ್ಷಿ? ಚಿಂಟು ವಿಡಿಯೋ ಶೂಟ್ ಮಾಡ್ತಿದ್ದ, ಅದ್ರಲ್ಲಿರ್ಬೋದೇನೋ ಅನ್ಕೊಂಡೆ. ನನ್ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಆಡ್ತಾ ಮಯೂರಿ ಜೊತೆ ಒಳ್ಳೆಯವ್ರ ಹಾಗಾಗಿ ನೋಡ್ತಿದ್ದೀರಾ? ಛೇಚೆ, ಹಾಗೆಲ್ಲ ಏನೂ ಇಲ್ಲ ಚಾರು. ಯಾವತ್ತಿದ್ರು ನೀನೇ ನನ್ ಸೊಸೆ. ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಸತ್ಯ ಹೇಳು. ನೀನು ಯಾವತ್ತೇ ಕೇಳಿದ್ರು ನನ್ನ ಉತ್ತರ ಒಂದೇ, ನನ್ನ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ಎಲ್ಲ ಹೋಯ್ತು, ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಈಗ ನಾನು ಏನ್ ಮಾಡ್ಲಿ? ಯಾಕಮ್ಮ ಚಾರು? ಮತ್ತೇನಾಯ್ತಮ್ಮ ನಿನಗೆ? ಮತ್ತೇನಾಗೋದು? ಜಯಂತ ಲೆಟ್ರು ಬರ್ದಿಟ್ಟು ಮನೆ ಬಿಟ್ಟು ಹೋಗಿದ್ದಾನೆ. ತಗೊಳ್ಳಿ, ಇದು ಓದಿ. ಕೊಡೆಯಲ್ಲಿ ನಾನು ಮದುವೆ ಅಂತ ಆಗೋದಾದ್ರೆ ಅದು ಮಯೂರನ್ ಮಾತ್ರ, ಚಾರುನ ಖಂಡಿತ ಆಗಲ್ಲ. ಇದು ಒಪ್ಪಿದ್ರೆ ಚಾರು ಖುಷಿಯಿಂದ ಮನೆಯಿಂದ ಆಚೆ ಹೋದರೆ ನಾನು ಮನೆಗೆ ವಾಪಸ್ ಆಗ್ತೀನಿ, ಇಲ್ಲ ಅಂದರೆ ಯಾವತ್ತೂ ನಿಮ್ಮ ಕೈಗೆ ಸಿಗೋದಿಲ್ಲ. ಈಗ ನಿನಗೆ ಸಮಾಧಾನ ಆಯ್ತಾ? ನನ್ನಿಂದ ಜಯಂತನ ದೂರ ಮಾಡೋ ನಿನ್ ಕನ್ಸು ಈಡೇರ್ತಾ? ಈಗ ನಿನ್ನ ಖುಷಿನಾ? ನನ್ನನ್ನ ಈ ಮನೆಯಿಂದ ಓಡಿಸಿ ಜಯಂತನ ಕರ್ಕೊಂಡು ಬಂದು ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನು ನೋಡ್ತೀನಿ ಕಣೆ, ಅದ್ ಹೇಗೆ ನೀನ್ ಜಯಂತನ್ ಮದ್ವೆ ಆಗ್ತೀಯಾ ನಾನು ನೋಡೇ ಬಿಡ್ತೀನಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ ತರ ಅವನನ್ನೇ ಮದ್ವೆ ಆಗ್ಬೇಕು ಅನ್ನೋ ಹುಚ್ಚು ನನಗಿಲ್ಲ. ಅವನೇನೋ ತಲೆ ಕೆಟ್ಟು ಲೆಟರ್ ಬರ್ದಿಟ್ಟು ಹೋದ ಅಂದ್ರೆ ನಾನು ಒಪ್ಕೋತೀನ? ಚಾನ್ಸೇ ಇಲ್ಲ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಸಂಬಂಧ ದೃಷ್ಟಿಲಿ ಅವ್ನು ನನ್ನ ಅತ್ತೆ ಮಗ. ಅದಕ್ಕೋಸ್ಕರ ಆದ್ರೂ ಅವ್ನು ಎಲ್ಲೇ ಆದ್ರೂ ಹುಡ್ಕೊಂಡು ಬಂದು ನಿನ್ ಕೈಲಿ ಒಪ್ಪಿಸ್ತೀನಿ. ನೋಡು ಮಯೂರಿ, ಇದಕ್ಕೆಲ್ಲ ಕಾರಣ ನೀನೆ. ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮಗ ನನ್ನ ಮನೆಯಲ್ಲಿ ನನ್ನ ಕಣ್ಣು ಮುಂದೆ ಇರಬೇಕು ಅಷ್ಟೇ. ಅವನು ಎಲ್ಲಿ ಹೋಗಿದ್ದಾನೋ ನನಗೆ ಗೊತ್ತಿಲ್ಲ. ಅವನ್ನ ಹುಡುಕಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಇನ್ನು ಈ ಮನೇಲಿ ಏನ ನಡೆಯುತ್ತೋ? ರೀ, ನಾನೇನ್ ಮಾಡ್ದೆ? ಎಲ್ಲ ನಮ್ ಕರ್ಮ. ಜಯಂತ ಬಂದೇ ಬರ್ತಾನೆ. ಅವನು ಹುಡುಗಿ ಆಗಿದ್ದಿದ್ರೆ ನಾವು ಟೆನ್ಷನ್ ಮಾಡ್ಕೋಬೇಕಿತ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿರೋದಕ್ಕೆ ಬೇರೇನೋ ಕಾರಣ ಇರ್ಬೋದು. ದಿಢೀರಂತ ನಾವು ಯಾವುದೇ ಕೆಟ್ಟ ಯೋಚನೆ ಮಾಡಬಾರ್ದು ಮೇಘ. ಸರಿ, ನಾನು ನಿನ್ನ ಹೊರಡ್ತೀನಿ. ಇದೇನಿದೆ ಮೇಘ ಇಷ್ಟಕ್ಕೆ? ನನ್ನ ಸಮಾಧಾನ ಮಾಡಿದ್ದಾಯ್ತಲ್ಲ, ನಾನು ನಿನ್ನ ಹೊರಡ್ತೀನಿ. ನನ್ನ ಹತ್ರ ಇನ್ನೇನು ಮಾತಾಡಲ್ವಾ?
ಪಾಪ ನಿಮಗೆ ಟೈಮ್ ಎಲ್ಲಿದೆ ಹೇಳಿ, ಅದು ನನ್ನ ಜೊತೆ ಮಾತಾಡಕ್ಕೆ. ಯಾಕೆ ಹೀಗೆ ಆಡ್ತಿದ್ಯಾ ಮೇಘ? ಹೇಗೇಗೋ ಆಡ್ತಾ ಇರೋದು ನೀವು. ಎಲ್ಲ ವಿಷಯಗಳನ್ನು ಮುಚ್ಚಿಡ್ತಾ ನನ್ನಿಂದ ದೂರ ಉಳ್ಕೊಂಡಿರೋದು ನೀವು. ಓಹ್ ಗೊತ್ತಾಯ್ತು ಬಿಡಿ, ನಮ್ಮ ಮಹಾರಾಣಿಯವರ ಕೋಪದ ಕಾರಣ ಹೀಗೋ. ಓಕೆ, ಇವತ್ತು ನಿನ್ನ ಹತ್ರ ಎಲ್ಲ ವಿಷಯ ಶೇರ್ ಮಾಡ್ಕೊತೀನಿ. ನಾನು ಯಾಕೆ ಮಯೂರ್ ಜೊತೆ ಓಡಾಡ್ತಿದ್ದೀನಿ ಅನ್ನೋ ನಿನ್ನ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇಸ್ ದ ರೈಟ್ ಟೈಮ್. ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ, ಒಂಥರ ಚಕ್ರವ್ಯೂಹ ಥರ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೆ. ಅದರಿಂದ ಪಾರಾಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಪಾರು ಮಾಡಿ ನಿಮಗೆ ಮತ್ತೆ ಸಿಗೋ ಥರ ಮಾಡಿದ್ದು ಮಯೂರಿ. ಅರ್ಥ ಆಗಲಿಲ್ಲ ಅಲ್ವಾ? ಹೇಳ್ತೀನಿ ಕೇಳು. ನಮ್ಮ ಮನೆ ಹತ್ರ ಒಂದು ಹುಡುಗಿ ಶಿಲ್ಪ ಅಂತ, ಅವಳು ನನ್ನ ಮೇಲೆ ಒನ್ ವೇ ಲವ್. ನಾನಂತೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ನಪ್ಪ. ಆದರೆ ಏನು ಮಾಡೋದು, ನಿಮ್ಮ ಚಾರು ಥರ ನಾನೇ ಬೇಕು ಅಂತ ಹಠ ಹಿಡಿದು ಕೂತಿದ್ಲು. ಅಲ್ಲದೆ ಸಾಯ್ತೀನಿ ಅಂತ ಹೆದರಿಸ್ತಾ ಇದ್ಲು. ಇಷ್ಟು ಸಾಲದು ಅಂತ ಅವಳ ಮನೆಯವರು ಬೇರೆ ಅವಳಿಗೆ ಸಾಥ್ ಕೊಡ್ತಾಯಿದ್ರು. ನನಗೆ ಮೈಂಡ್ ಡಿಸ್ಟರ್ಬ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಎಲ್ಲ ವಿಷಯನ ಮಯೂರ್ ಹತ್ರ ಹೇಳ್ಕೊಂಡೆ. ಆ್ಯಕ್ಚುಲಿ ತುಂಬ ದಿನಗಳಿಂದ ಮಯೂರಿನೇ ನನ್ನ ಕಮಿಷನರ್ ಅಂತ ಕರ್ಕೊಂಡು ಹೋಗೋದು, ಲಾಯರ್ನ ಮೀಟ್ ಮಾಡಿಸಿ ಮಾತಾಡ್ಸೋದು, ಆ ಶಿಲ್ಪ ಮನೆಯವ್ರನ್ನ ಮಾತಾಡ್ಸೋದು, ಈಗೆಲ್ಲ ನಡೀತಾ ಇತ್ತು. ಕೊನೆಗೂ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡಿದ್ದು ಮಯೂರಿ, ನಿನ್ನ ಪ್ರೀತಿಯ ಮಯೂರಿ. ತಪ್ಪು ಮಾಡಿಬಿಟ್ಟೆ. ಯಾವ ವಿಷಯನೂ ಗೊತ್ತಿಲ್ಲದೆ ಅವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡಿದೆ. ಅಯ್ಯೋ, ತಪ್ಪಾಗೋಯ್ತು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಏನು ಹೇಳ್ತಾ ಇದೆಯಾ ನೀನು? ಹೀಗೆಲ್ಲ ವಿಷಯ ಇದೆ ಅಂತ ಒಂದೇ ಒಂದು ಮಾತು ಅವಳು ನನಗೆ ಹೇಳಲಿಲ್ಲ. ಎಲ್ಲ ಮುಚ್ಚಿಟ್ಟು ಇಷ್ಟೆಲ್ಲ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಲು ಮಯೂರಿ. ಯಾಕೆ ಹೀಗೆ ಮಾಡಿದೆ ನೀನು? ಮೇಘ, ಎಲ್ಲ ಸಮಸ್ಯೆ ಸಾಲ್ವ್ ಆಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಇನ್ನೊಂದು ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಚಾರು ಕಿವಿಗೆ ಬಿದ್ದರೆ ಇನ್ನೊಂದೇನೋ ಕ್ರಿಯೇಟ್ ಆಗುತ್ತೆ ಅಂತ ನಾವಿಬ್ಬರು ಸುಮ್ಮನೆ ಇದ್ವಿ. ನಾನು ಎಂಥ ಕೀಳ್ ಮನ್ಸೋಳು. ನನ್ನ ಮಯೂರಿ ಬಗ್ಗೆ ನಾನೇ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ. ಅವಳು ನನಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಮೇಘ, ಅವಳು ಏನು ತಿಳ್ಕೊಳ್ಳಲ್ಲ. ಅವಳ ದೃಷ್ಟಿಯಲ್ಲಿ ನೀನಿನ್ನೂ ಒಂದು ಪುಟ್ಟು ಮಗು ಥರ. ಮಯೂರಿ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ? ಆ ಮಾತುಗಳೆಲ್ಲ ನನ್ನ ಹತ್ರನೇ ಇರಲಿ, ಅದು ನನ್ನ ಮನಸ್ಸಲ್ಲಿ ಓಡಾಡ್ತಿರ್ಬೇಕು. ಮೇಘ, ಪ್ಲೀಸ್ ಬೇರೇನೋ ಅರ್ಥ ಕಲ್ಪಿಸ್ಕೋಬೇಡ. ನಾನು ಯಾವತ್ತಿದ್ರೂ ನಿನ್ನವನೇ. I just can't think of losing you. That's a promise. ಸಮಸ್ಯೆನ ಹೀಗೆ ಬಿಡೋಂಗಿಲ್ಲ. ಏನಾದ್ರು ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು. ಇವತ್ತು ನಮ್ಮ ಮಗ ಕಾಣ್ತಿಲ್ಲ, ಅದೇನೋ ಸರಿ ಹೋಗುತ್ತೆ ಬಿಡಿ. ಆದ್ರೆ ಮನೆಯಲ್ಲಿ 2 ಹೆಣ್ಮಕ್ಳಿದ್ದಾರೆ. ಸಮಸ್ಯೆ ಬೇಕಾದಷ್ಟಿದೆ, ಆದ್ರೆ ಅದನ್ನು ಬಗೆಹರಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ 3 ಜನ ಮಾತಾಡ್ಕೊಂಡ್ರೆ ಸಮಸ್ಯೆ ಆಗೋದು ನಮಗೆಲ್ಲ, ಈ ಹೆಣ್ಮಕ್ಳಿಗೆ.
ಇಷ್ಟೆಲ್ಲ ಸಮಸ್ಯೆ ಪ್ರಾರಂಭ ಆಗಿದ್ದು ಯಾರಿಂದ ಪಶುಪತಿ? ಜಯಂತ್ನಿಂದ ತಾನೆ? ಚಾರು ಬೇಕು ಅಂತ, ಆಮೇಲೆ ಮಯೂರಿ ಅಂತ, ಮತ್ತೆ ಚಾರು ಅಂದ, ಮತ್ತೆ ಮಯೂರಿಂದ, ಮತ್ತೆ ಚಾರು ಅಂದ. ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಪತ್ತೆನೇ ಇದ್ದಂಗೆ ಹೋಗ್ಬಿಟ್ಟ. ಅವನ ಬಗ್ಗೆ ಯೋಚನೆ ಬಿಡಿ ಬಾವ, ಅವನ್ನ ನಿಭಾಯಿಸೋದೇ ಕಷ್ಟ ಆಗಿದೆ. ಅವನ ಭವಿಷ್ಯ ಏನಾರು ಮಾಡ್ಕೊಳ್ಳಿ. ಅವನ ಭವಿಷ್ಯ ಅವನು ಏನಾರು ಮಾಡ್ಕೊಳ್ಳಿ ಅಂತ ಕೈ ಚೆಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವನು ನಮ್ಮನೆ ಹುಡುಗನೇ. ಅಲ್ಲ ಬಾವ, ನಿಮ್ಮ ಹತ್ರ ನಾನು ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಏನು ದಾಡಿ ಅವನಿಗೆ? ಚಾರು ಎದುರುಕೊಂಡು ಮನೆ ಬಿಟ್ಟು ಹೋಗಿದ್ದ. ಜಯಂತ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮಯೂರಿಯಲ್ಲಿ ಕಾಣಿಸ್ತಾ ಇಲ್ಲ. ಹೌದಲ್ಲ, ಆಗ್ಲಿಂದ ಎಲ್ಲೂ ಕಾಣಿಸ್ತಿಲ್ಲ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ. ಪಶುಪತಿ, ತಕ್ಷಣಕ್ಕೆ ಒಂದು ಕೆಲಸ ಆಗಲೇಬೇಕು. ಹೇಳಿ ಬಾವ. ಚಾರು ತಂದೆ ಪ್ರಸಾದ್ ಅವ್ರನ್ನ ಭೇಟಿ ಆಗಬೇಕು. ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೂ ಹೋಗದೇ ಇದ್ರೆ ಅದೇ ಒಂದು ದೊಡ್ಡ ಕಾರಣ ಆಗಿಬಿಡುತ್ತೆ. ಅವ್ರ ಹತ್ರ ಮುಖ್ಯವಾದ ವಿಷಯ ಇದೆ, ಮಾತಾಡಬೇಕು. ಅದೇನು ಅಂತ ಅಲ್ಲಿಂದ ಬಂದ ಮೇಲೆ ಹೇಳ್ತೀನಿ. ಉಳಿದಿದ್ದನ್ನು ಆಮೇಲೆ ನಿರ್ಧಾರ ಮಾಡೋಣ. ಏನೋ ಗೆಳೆಯ, ಹುಡುಗಿಯರ ಥರ ಆಗ್ಬಿಟ್ಟಿದೆಯಲ್ಲೋ. ವಾಯ್ ಈ ಥರ ಸಿಮ್ ಚೇಂಜ್ ಮಾಡೋದು ಹುಡುಗಿಯರ ಸ್ಟೈಲ್ ಅಲ್ವಾ? ಎಲ್ಲ ಹುಡುಗಿರು ಈ ರೀತಿ ಇರ್ತಾರೆ ಅಂತ ಯಾರು ಹೇಳಿದ್ ನಿಮಗೆ? ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಬೇಡ. ನಿನ್ನಂಥವ್ರ ಕಾಟ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಮಾಡಿರ್ತಾರಷ್ಟೇ. ನಾವೆಲ್ಲ ಹಾಗೆಲ್ಲಪ್ಪ, ಪಕ್ಕಾ ಗುಡ್ ಬಾಯ್ಸ್. ಓ, ನಿಮ್ಮ ಕಥೆ ನನಗೆ ಗೊತ್ತಿಲ್ವಾ? ಅದೆಲ್ಲ ಇರಲಿ, ಏನು ನಿನ್ನ ಕತೆ? ಏನು ಈ ಸಿಮ್ ಬದಲಾವಣೆ? ಹೇಳಿದ್ನಲ್ಲೋ, ನೀ ನನ್ನ ಬೆಸ್ಟ್ ಫ್ರೆಂಡು ಅಂತ ಒಂದು ಮಾತು ಕೇಳ್ತೀನಿ. ನಾನಿಲ್ಲಿರಲ್ಲ, ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆನಾ? ಇದಂತ ಕೇಳೋಂಥ ವಿಷಯನು. ಎಷ್ಟು ದಿನ ಬೇಕಷ್ಟು ದಿನ ಇರು, ನಿನಗೆ ಯಾರೂ ಕೇಳಲ್ಲ. ಆ್ಯಕ್ಚುಲಿ ಈ ಮನೆಗೆ ಅಡ್ವಾನ್ಸ್ ಅಂತ ಕೊಡೋಕ್ಕೆ ಇನ್ನಿಂದನೇ ಹೆಲ್ಪ್ ತೊಗೊಂಡಿದ್ದು ನಾನು. ಥ್ಯಾಂಕ್ಸ್. ಇರೋ ಗೆಳೆಯ, ಕುಡಿಯೋಕ್ಕೆ ಟೀ ಮಾಡ್ಕೊಂಬರ್ತೀನಿ. ಮಯೂರಿ, ನನ್ನನ್ನೇ ಮದುವೆ ಆಗಲ್ಲ ಅಂತೀಯ? ನನಗೆ ಗೊತ್ತು, ಅದು ನಿನ್ನ ಮನಸಾರೆ ಬಂದಿರಲ್ಲ. ನೀನು ನನ್ನನ್ನೇ ಮದುವೆ ಆಗಬೇಕು. ಆಗ್ತೀಯಾ? ನನ್ಗನ್ಸುತ್ತೆ ಮಯೂರಿ ಜೈನ್ ಜೊತೆ ಹೋಗಿರ್ಬೋದಾ? ಮೊದಲು ನೀನ್ ಹೋಗು, ಆಮೇಲೆ ನಾನ್ ಬರ್ತೀನಿ ಅಂತ ಪ್ಲಾನ್ ಮಾಡಿರ್ಬೋದಾ? ಹಾಗೇನಾದ್ರೂ ಆದ್ರೆ ನನಗಂತೂ ಫುಲ್ ಖುಷಿ. ಮೇಘ, ಮಯೂರಿ ನಿಂಗೆ ಫೋನ್ ಮಾಡಿದ್ಲಾ? ಅಥವಾ ಇಂಥ ಕಡೆ ಹೋಗ್ತೀನಿ ಅಂತ ಏನಾರು ಹೇಳಿದ್ಲಾ? ಇಲ್ಲ ಅಪ್ಪ, ಅವಳು ನನಗೇನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ದೆ, ಆದರೆ ಸ್ವಿಚ್ ಆಫ್ ಬಂತು. ಈ ಹುಡುಗಿರಿಗೆ ಸ್ವಲ್ಪ ಜೋರಾಗಿ ಏನಾದರೂ ಮಾತಾಡ್ಬಿಟ್ರೆ ಸಾಕು, ಮನೆ ಬಿಟ್ಟು ಹೋಗ್ತೀವಿ ಅಂತ ಕುತ್ಕೊಂಡ್ಬಿಡ್ತಾರೆ. ಎಲ್ಲದಕ್ಕೂ ದೊಡ್ಡವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಎಲ್ಲರೂ ಅವ್ರವ್ರಿಗೆ ಅನ್ಸಿದ್ದನ್ನ ಹೇಳಿದ್ರೆ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ?
ಮಯೂರಿ ಬಾಯಿಲಿ. ಹೇಳಿದೋಡಮ್ಮ. ಮರಿ ಎಲ್ಲೋಗಿದ್ದಮ್ಮ? ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಾರ್ದಿತ್ತ? ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತಾ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾವೇನು ಅನ್ಕೋಬೇಕು? ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳು ಇಷ್ಟು ಬೇಜವಾಬ್ದಾರಿ ಆಗ್ಬಿಟ್ರೆ ಹೇಗಮ್ಮ? ವಯಸ್ಸಿಗೆ ಬಂದಾಗ್ಲೇ ಇಂಥ ಐಡಿಯಾಗಳು ಬರೋದು. ಬೇಕು ಅಂತ ಫೋನ್ ಸ್ವಿಚ್ ಆಫ್ ಮಾಡೋದು, ಇಲ್ಲ ಅಂದ್ರೆ ಕಾಲ್ ರಿಸೀವ್ ಮಾಡದೇ ಇರೋದು. ಎಲ್ಲ ನಿನ್ನ ಹಾಗೆ ಅಂತ ಯಾಕೆ ಅನ್ಕೋತೀಯ? ಯಾಕೋ ತುಂಬಾ ಮನ್ಸಿಗೆ ಬೇಜಾರಾಗಿತ್ತು. ದೇವಸ್ಥಾನದಲ್ಲಿ ಕೂತಿದ್ದೆ, ಫೋನ್ ಚಾರ್ಜ್ ಮಾಡಿರ್ಲಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಗಿತ್ತು ಅಷ್ಟೇ. ಅವಾಗಿಂದ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿದ್ದ, ಅದು ಈ ವಯಸ್ಸಲ್ಲಿ. ಇದನ್ನ ನಾನ್ ನಂಬೇಕಾ? ನಂಬೋದು ಬಿಡೋದು ನಿನ್ನಿಷ್ಟ. ನಿನಗೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ನನಗಿಲ್ಲ. ಈ ಮನೇಲಿ ಪ್ರತಿಯೊಬ್ರು ನನ್ನ ನಂಬ್ತಾರೆ, ನನಗಷ್ಟು ಸಾಕು. ಜಯಂತಲಿ ನನಗೇನ್ ಗೊತ್ತು? ಅವಳೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾಳಲ್ಲ, ಅಂದ್ಮೇಲೆ ಜಯಂತ ಎಲ್ಲಿ ಅಂತ ಅವಳಿಗೆ ಗೊತ್ತಿರುತ್ತೆ. ನಾನ್ ಕೇಳ್ತಿರೋದು ಇವಳನ್ನ. ಇವಳ ಬಾಯಿಂದನೇ ನಿಜ ಬರ್ಬೇಕು. ಹೇಳಿದ್ನಲ್ಲ, ಜಯಂತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಿಜನಾ? ನೋಡು, ಸುಳ್ಳು ಹೇಳೋ ಅನಿವಾರ್ಯತೆ ನನ್ಗಿನ್ನೂ ಬಂದಿಲ್ಲ. ನಂಬೋ ಹಾಗಿದ್ರೆ ನಂಬು, ಇದ್ರ ಮೇಲೆ ನಿನ್ನಿಷ್ಟ. ಮಯೂರಿ ಜೊತೆಗೂ ಅವ್ನು ಹೋಗಿಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಿರ್ಬೋದು? ಕರ್ಮ, ಇವನಿಂದ ಸಾಕಾಗೋಗಿದೆ ನನಗೆ. ಎಲ್ಲಿಗೆ ಹೋಗಿರ್ತಾನೆ? ಯಾವ್ದಾದ್ರು ಫ್ರೆಂಡ್ ಮನೆಗೆ ಹೋಗಿರ್ತಾನೆ. ಅವನೇ ಚಿಕ್ಕ ಹುಡುಗನ, ಬುದ್ಧಿ ಬಂದಿದೆ ಅವನಿಗೂ. ಬಂದಿದೆ. ಬುದ್ಧಿ ಇರೋದಕ್ಕೇನೆ ಈ ರೀತಿ ಮಾಡಿರೋದು. ಅವ್ರ ಫ್ರೆಂಡ್ಸ್ ನಂಬರ್ ಇದ್ರೆ ಕೊಡಿ, ಕಾಲ್ ಮಾಡಿ ವಿಚಾರಿಸ್ತೀನಿ. ನಾನು ಹೆಂಡತಿ ಫೋನ್ ನಂಬರೇ ನನ್ನ ಹತ್ರ ಇಲ್ಲ, ಇನ್ನು ನನ್ನ ಮಗನ ಫ್ರೆಂಡ್ಸ್ ನಂಬರ್ ಇರುತ್ತಾ? ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ. ಜಯಂತ ಮಯೂರಿ ಒಟ್ಟಿಗೆ ಎಲ್ಲೂ ಹೋಗಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತಲ್ಲ, ಅಷ್ಟು ಸಾಕು ಬಿಡು. ಅವ್ನು ಎಲ್ಲಿ ಹೋಗ್ತಾನೆ? ಎಲ್ಲೇ ಹೋದ್ರೂ ವಾಪಸ್ ಮನೆಗೆ ಬರಲೇಬೇಕು. ಬಂದೇ ಬರ್ತಾನೆ. ಮನೆ ಬಿಟ್ಟು ಹೋಗ್ತೀಯ ಜಯಂತ? ನೀನ್ ಎಲ್ಲೇ ಹೋಗು, ನಾನ್ ಹುಡುಕ್ತೀನಿ. ಇವ್ರು ಯಾಕೆ ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ? ಇಷ್ಟು ದಿವಸ ಅವ್ರಿಗೆ ನನ್ನ ನೆನಪೇ ಇರಲಿಲ್ಲ. ಯಾರಾದರೂ ನನ್ನ ಬಗ್ಗೆ ಹೇಳಿಬಿಟ್ಟಿದ್ದಾರಾ? ಮುಗಿಯೋದಕ್ಕೆ ಅಂತಲೇ ಕಾಲ್ ಮಾಡ್ತಿದ್ದಾರೋ ಏನೋ. ಹಲೋ, ನಾಳೆ ಬೆಳಗ್ಗೆ ಚಿಂಟುನ್ ಕರ್ಕೊಂಡು ನಾನಿರೋ ಪ್ಲೇಸಿಗೆ ಬಾ. ಏನು ಹೇಳ್ತಾ ಇದ್ದೀರಾ ನೀವು? ಕೇಳಿಸ್ಲಿಲ್ವಾ? ನಾಳೆ ಬೆಳಗ್ಗೆ ಮಗನ ಜೊತೆ ಇಲ್ಲಿಗೆ ಬಾ ಅಂತ ಹೇಳಿದೆ. ಏನಾಗಿದೆ ನಿಮಗೆ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೋಡು ಸಿಂಧು, ಕಂಪ್ನಿಯವರು ನಮ್ಮ ಬಿಸ್ನೆಸ್ ಹೆಲ್ಪ್ ಆಗಲಿ ಅಂತ ಒಂದು ದೊಡ್ಡ ಫ್ಲ್ಯಾಟ್ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ನಾಳೆ ಬೆಳಗ್ಗೆನೆ ಹೊರಟು ಬಾ ಅಂತ. ನೀವು ಹೇಳ್ದಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಚಿಂಟು ಸ್ಕೂಲ್ ಇದೆ, ಅದನ್ನ ಹೇಗೆ ಬಿಡಿಸಿ ಕರ್ಕೊಂಡು ಬರೋದು? ಅದು ಅಲ್ಲದೆ ನಾಳೆ ಜಯಂತನ್ ಮದುವೆ ಇದೆ. ಮದುವೆನಾ? ಯಾರ ಜೊತೆ? ಮಯೂರಿ ಜೊತೆನಾ? ಇಲ್ಲ, ಚಾರು ಜೊತೆ. ನನಗೆ ವಿಷಯ ಗೊತ್ತೇ ಆಗಲಿಲ್ಲ. ಓ, ಬಹುಶಃ ನನಗೆ ತಿಳಿಸ್ಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ಲ ಅನ್ಸುತ್ತೆ. ಇದೊಂದು ದಿಢೀರ್ ಮದುವೆ ನಮ್ಮ ಮನೆಯಲ್ಲೇ ನಡೀತಾ ಇರೋದು.
ಆದರೆ ಗ್ರ್ಯಾಂಡಾಗಿ ಫಂಕ್ಷನ್ನ ಚಾರು ಮನೆಯವರು ಆಮೇಲೆ ಮಾಡ್ತಾರಂತೆ. ಅದೇನೇ ಇರಲಿ, ನೀನು ನಾಳೆ ಬೆಳಗ್ಗೆ ಚಿಂಟುನ್ ಕರ್ಕೊಂಡು ಇಲ್ಲಿಗೆ ಹೊರಟು ಬಾ ಅಷ್ಟೇ. ನೋಡ್ರಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾಳೆ ಮನೇಲಿ ಮದುವೆ ಇಟ್ಕೊಂಡು ನಾನು ಹೇಗೆ ಬರೋಕ್ಕಾಗುತ್ತೆ ನೀವೇ ಹೇಳಿ. ಸರಿ ಬಿಡು, ನಿಧಾನಕ್ಕೂ ಯಾಕೆ ಬರಕ್ಕೆ ಹೋಗ್ತೀಯ? ಅಲ್ಲೇ ಇದ್ಬಿಡು, ನಾನಿಲ್ಲಿ ಬೇರೆ ದಾರಿ ನೋಡ್ಕೋತೀನಿ. ಸರಿ, ಈಗೇನು ನಾನು ಬರಬೇಕು ತಾನೇ? ಬರ್ತೀನಿ ಬಿಡಿ. ಸರಿ.